ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಇದು ನನ್ನ ಗ್ಯಾಂಗ್ಟಾಕ್ನ 5th ಡೇ ಆ್ಯಂಡ್ ಇಲ್ಲಿಂದ ನಾವು ಹೊರಡ್ತಿದ್ದೀವಿ. ನೆಕ್ಸ್ಟ್ಗೆ ಪಿಲ್ಲಿಂಗ್ ಹೋಗ್ತಾ ಇದ್ದೀವಿ. ಪ್ರೊನೌನ್ಸ್ ಕರೆಕ್ಟಾಗಿ ಮಾಡೋದು ಗೊತ್ತಿಲ್ಲ. ಆ ಪ್ಲೇಸ್ಗೆ ಹೋಗ್ತಾ ಇದ್ದೀನಿ. ಸೊ ಅಲ್ಲಿ ಯಾವ್ಯಾವ ಪ್ಲೇಸ್ಗೆ ಏನೇನು ಹೋಗ್ತೀವಿ ಅಂತ ತೋರಿಸ್ತೀನಿ. ಸ್ಟೇ ಟ್ಯೂನ್ಡ್. ಏನದು ಪ್ರಾಣ? ಕಡಲ್ ಸಿಕ್ಕಿರೋ ಗಿಡನ ಕಡ್ಕೊಂಡು ತಿಂತಾ ಇರೋ ಬಾಲ. ಚೆನ್ನಾಗಿದೆ, ಉಳ್ಳುಳ್ಳಿಯಾಗಿ ಚೆನ್ನಾಗಿದೆ, ಉಳ್ಳುಳ್ಳಿಯಾಗಿದೆ. ತಿನ್ನು. ಚೆನ್ನಾಗಿದೆ. ಡೊಯ್ಯ ಏನೇನೋ ತಿನ್ಬಿಟ್ಟು ಏನೇನೋ ಆಗ್ಬಿಟ್ರೆ ಅಂತ. ಚಿಂಗಲ್ ಮಾಡಿದಂಗಿದೆ ಬಾಕಲ್ ಸಿಟಿ. ಇದೆಯಾ ಅದು ತಥಾಗತ ಸ್ಥಾಲ್ ಅಂತೆ ಹೆಸರು. ಏನೇನೋ ಇದೆ, ನಮಗೂ ಬಾಯಿಗೆ ಹೊರಳಲ್ಲ ಅಂತ ಫೀಲಿಂಗು. ಚೆನ್ನಾಗಿದೆ. ದೊಡ್ಡ ಬುದ್ಧ ಇದೆ ಹಿಂದೆ ಎಲ್ಲ ನೋಡಿ, ಎಷ್ಟು ಚೆನ್ನಾಗಿದೆ. ಇಲ್ಲೆಲ್ಲ ಬರೀ ಬುದ್ಧ ಜನಗಳೆಲ್ವಾ ಜಾಸ್ತಿ. ಹೆಂಗೆ ಹೋಗೋದು ಆ ಕಡೆಗೆ? ಹಾಫ್ ಸೊ ಗೈಸ್, ಇಲ್ಲಿ ಸುಮ್ಮನೆ ಕುತ್ಕೊಂಡ್ಬಿಟ್ಟಿದ್ದೀನಿ. ಎಷ್ಟು ಉದ್ದ ಇದೆ ಗೊತ್ತಾ ಮೆಟ್ಲು ನೋಡಿ. ಅಯ್ಯೋ ಹತ್ತಕ್ಕೆ ಆಗಲ್ಲ.
ಹಾಗಾಗಿ ನಾನು ಇಲ್ಲೇ ಕೂತಿದ್ದೀನಿ. ಅಪ್ಪ ಮಗ ಮಾತ್ರ ಇಬ್ಬರು ಹತ್ಕೊಂಡು ಹೋಗಿದ್ದಾರೆ ಮೇಲೆ ಬುದ್ಧನ ಟೆಂಪಲ್ ನೋಡೋಕ್ಕೆ. ನನಗಂತೂ ಹತ್ತಿ ಸಾಕಾಗೋಗುತ್ತೆ. ಈ ಚಳಿಗೆ ಮಾತೇ ಬರಲ್ಲ ಗೈಸ್. ಆ್ಯಕ್ಚುಲಿ ಅಷ್ಟು ಚಳಿ ಇದೆ ಇಲ್ಲಿ. ಊಟನೂ ಸರಿಗೆ ಸಿಗ್ತಾ ಇಲ್ಲ. ಸೌತ್ ಇಂಡಿಯನ್ ಮೀಲ್ಸ್ ಅಂತೂ ನೋಡೇ ಇಲ್ಲ ಬಿಡಿ. ಎಲ್ಲ ಕಡೆ ನಾರ್ತ್ ಇರುತ್ತೆ, ಇಲ್ಲಾಂದರೆ ಬೆಂಗಾಲಿ ಫುಡ್ ಇರುತ್ತೆ. ನಮಗೆ ಬೆಂಗಾಲಿಗೂ ಊಟ ಸೇರಲ್ಲ. ಅದು ಹೆಂಗೆ ಮಾಡಿರ್ತಾರೆ ಏನೋ ಅಂತ ಟೇಸ್ಟು ನಾವು ಮಾಡಿರಲ್ಲ ಆ್ಯಕ್ಚುಲಿ. ಹಾಗಾಗಿ ಊಟದೇ ದೊಡ್ಡ ಪ್ರಾಬ್ಲಮ್ ಆಗೋಗಿದೆ ನನಗೆ. ಆ್ಯಕ್ಚುಲಿ ನಮ್ಮ ಮಮ್ಮಿಗೆ ಹೇಳ್ತಾ ಇದ್ದೆ, ಟ್ರಿಪ್ಪು ಹೋಗ್ತಿದ್ದೀವಿ ಅಂದಿದ ತಕ್ಷಣ ನನಗೆ ಊಟದ್ದೇ ತಲೆಗೆ ಹೊಳಿಯೋದು ಫಸ್ಟ್. ಆ್ಯಕ್ಚುಲಿ ಥೈಲ್ಯಾಂಡ್ಗೆ ಹೋದಾಗಲೂ ಇದೇ ಪ್ರಾಬ್ಲಮ್ ಆಗಿತ್ತು. ಬಟ್ ಸಮಹೋ ಅಲ್ಲಿ ಬಿರಿಯಾನಿ ಅಂತ ಅದು ಇದು ಎಲ್ಲ ಸಿಗ್ತಿತ್ತು. ಇಲ್ಲಿ ಚಿಕನ್ ತಿನ್ನೋಣ ಅಂದರೆ ಅದೂ ಚೆನ್ನಾಗಿರುತ್ತೋ ಇಲ್ವೋ ಅಂತ. KFC ಬಿಟ್ಟರೆ ಇನ್ಯಾವುದು ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ. ದಿನ KFC ತಿನ್ನೋಕ್ಕಾಗತ್ತಾ ಗೈಸ್? ಏನು ಮಾಡೋದು? ದಿನ ಬರೀ ರೊಟ್ಟಿ ತಿನ್ಕೊಂಡು ಜೀವನ ಕಳೀತಾ ಇದ್ದೀನಿ ನಾನು. ಸಿಕ್ಕಿಂ ಬಂದ್ಬಿಟ್ಟು ಯಪ್ಪ, ನಾನು ಯಾವಾಗ ಹೋಗಿ ಮನೆ ಊಟ ತಿಂತೀನೋ ಅನ್ನಿಸ್ಬಿಟ್ಟಿದೆ ನನಗಂತೂ. ಐ ಆಮ್ ರಿಯಲಿ ಮಿಸ್ಸಿಂಗ್ ಮೈ ಹೋಮ್ ಫುಡ್. ಮನೆಗೆ ಹೋಗ್ಬಿಟ್ಟು ಅಚ್ಚುಕಟ್ಟಾಗಿ ಬಿರಿಯಾನಿ ತಿಂದುಬಿಟ್ರೆ ಅದಕ್ಕಿಂತ ಸುಖ ಇನ್ನೇನೂ ಇಲ್ಲ. ಇನ್ನು ಇವತ್ತು ಡೇ 5, ಇನ್ನು 8ನೇ ತಾರೀಕು ತನಕ ನಾವು ಇಲ್ಲಿರ್ತೀವಿ. ಬಟ್ ಈ ವಿಡಿಯೋ ಯಾವಾಗ ಪೋಸ್ಟ್ ಆಗುತ್ತೋ ನನಗೆ ಗೊತ್ತಿಲ್ಲ. ಹಳೇದೇ ಇನ್ನು ಲೋಡಿಂಗಲ್ಲೇ ಇದೆ. ನೋಡಿ ಬನ್ನಿ, ಬುದ್ಧನ ತೋರಿಸ್ತೀನಿ ನಿಮಗೂ. ಅಲ್ಲ, ಅಷ್ಟು ಮೆಟ್ಲು ಹತ್ಕೊಂಡು ಹೋಗ್ಬೇಕು. ಈ ಚಳಿ ಆಗಲ್ಲಪ್ಪ ನನ್ನ ಕೈಲಂತೂ. ಅದಕ್ಕೆ ಸುಮ್ಮನೆ ಕುತ್ಕೊಂಡ್ಬಿಟ್ಟಿದ್ದೀನಿ ಇಲ್ಲಿ. ಆಮೇಲೆ ಇಲ್ಲಿ ವೆದರ್ ಬೇರೆ ಸಡನ್ನಾಗಿ ಮಳೆ ಬರುತ್ತೆ. ಯಾಕೆ ಹೇಳ್ತೀರಾ ನನ್ನ ಪರಿಸ್ಥಿತಿ? ಇರ್ರಿ, ನೀನು ನೋಡು, ನಾನು ಇಲ್ಲಿ ನೋಡ್ತಿರ್ತೀನಿ. ಫ್ಲವರ್ಸ್ ಇಟ್ಬಿಟ್ಟಿದ್ದಾರೆ, ವೆರೈಟೀಸ್ ಆಫ್ ಫ್ಲವರ್ಸ್. नामची टेंपल किरणिता ಎಲ್ಲ ಥರ ಶಿವನ ದೇವಸ್ಥಾನನೂ ಇಲ್ಲಿರುತ್ತಾ? ಉದ್ದ ಇದೆ ಬಟ್ ಇದು ಚಿಕ್ಕದು. ಇದು ಯಾವ ದೇವಸ್ಥಾನ ಕಿರಣ್? ರಾಮೇಶ್ವರಂ ಗೋಪುರ ಇದು ದೇವಸ್ಥಾನ. ಸೊ ಗೈಸ್, ಇದು ಕೇದಾರ್ನಾಥ್ ಟೆಂಪಲ್. ಇದು ಪುರಿ ಜಗನ್ನಾಥ್, ಇದು ರಾಮೇಶ್ವರಂ ಟೆಂಪಲ್. ಇದು ಕೇಳಪ್ಪನ ಕೇದಾರ್ನಾಥ್ ದ್ವಾರಕಾಧಾಮ್. ಪ್ರಾಮಿಸ್ ನಂಗೂ ಗೊತ್ತಿಲ್ಲ. ದ್ವಾರಕನಾಥ್ ಕೊಡಿ, ನಾನು ಸ್ಟೇಬಲ್ ಆಗಿ ತಗೊಡ್ತೀನಿ. ಒಳಗೆ ತೆಗಿ. ಸಾಯಿ ಟೆಂಪಲ್
ಸಾಯಿಬಾಬಾ ದೇವಸ್ಥಾನನಾ? ಶಿರಡಿ. ಶಿರಡಿ ಸಾಯಿ ಟೆಂಪಲ್. ಏನು ಪಪ್ಪು ಇದು? ದ್ವಾರಕಾಮಾಯಿ ಟೆಂಪಲ್. ಸಾಯಿ ಝೂಮ್ ಮಾಡಿ ತೋರಿಸಿದ್ರು ದೇವ್ರನ್ನ. ಬಾಬಾನಾ? ಹೌದು. ಝೂಮ್ ಮಾಡಿ ತೋರಿಸ್ಕೊ. ಇಲ್ಲ ಇಲ್ಲಿ ಕ್ಯಾಮ್ರಾ ಝೂಮ್ ಮಾಡಿ ತೋರಿಸ್ಕೊ. ಕ್ಯಾಮ್ರಾ ನೋಡಿಲ್ಲ. ಮಾಡಿದ್ದೀನಿ. ಎಷ್ಟು ಚೆನ್ನಾಗೈತೆ ನೋಡಿದ್ದೀರಾ? ಒಂದು ರೌಂಡ್ ಫ್ಲವರ್ಸ್ ಎಷ್ಟು ಚೆನ್ನಾಗಿದೆ. ಸ್ಟಾಪ್ ಯಾ ಸ್ಟಾಪ್. ಬಸ್ ಇವಾಗ ಹೋಗೋದು 12 ಜ್ಯೋತಿರ್ಲಿಂಗಕ್ಕೆ. ಈಗ ಬನ್ನಿ ಒಂದೊಂದಕ್ಕೆ ಹೋಗೋಣ. ಆಲ್ಮೋಸ್ಟ್ ಎಲ್ಲ ಸೇಮ್ ಇದೆ ಮಾಡೆಲ್. ಈಚೆಯಿಂದ ತೋರಿಸ್ತೀನಿ. ಮಧ್ಯ ಶಿವ ಇದೆ, ಸುತ್ತಲೂ ಜ್ಯೋತಿರ್ಲಿಂಗ ಟೆಂಪಲ್ ಇದೆ, ಮಧ್ಯದಲ್ಲಿ ಬಸವ. ಈಶ್ವರಂದು 12 ಇದೆ ಜ್ಯೋತಿರ್ಲಿಂಗ. ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ. ಡಮರುಗನ ಇದು ಮಹಾಕಾಳ ಜ್ಯೋತಿರ್ಲಿಂಗ. ಓಂಕಾರೇಶ್ವರ ಜ್ಯೋತಿರ್ಲಿಂಗ. ಬೈದ್ಯನಾಥ ಜ್ಯೋತಿರ್ಲಿಂಗ. ಭೀಮಾಶಂಕರ ಜ್ಯೋತಿರ್ಲಿಂಗ. ಸೇತುಬಂಧ ರಾಮೇಶ್ವರಂ. ಶ್ರೀ ನಾಗೇಶ್ವರ ಜ್ಯೋತಿರ್ಲಿಂಗ. ವಿಶ್ವೇಶ್ವರ ಜ್ಯೋತಿರ್ಲಿಂಗ. ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗ. ಕೇದಾರೇಶ್ವರ ಜ್ಯೋತಿರ್ಲಿಂಗ. ಯಪ್ಪ ಬಿದ್ದೆ ಹೋಗ್ತಿದೆ ಚಿನ್ನ. वापिस उधर से आओ, कभी भी पूरी पूरी फेरी नहीं लगती है. ಕಾಣಿಸ್ತಾನೆ ಇಲ್ಲ. ಭೀಷ್ಮೇಶ್ವರ ಜ್ಯೋತಿರ್ಲಿಂಗ. ಬನ್ನಿ ಫುಲ್ ವಿಡಿಯೋ नूडल जानु पर्ला जस्तो भयो.